ಹಾಯ್ ನಮಸ್ಕಾರ ಗಾಯ್ಸ್. ನಮಸ್ಕಾರ ಗಾಯ್ಸ್ ಎಲ್ಲ ಯಾಕೆ 18 ಡಿಗ್ರಿ. ಸೊ ಇಲ್ಲಿ ನಾವು ಈ ಕುದುರೆಮುಖ ದಿನ 2 ಬೆಳಿಗ್ಗೆ ಎಷ್ಟು ಟೈಮು 9:40 ಆಗಿದೆ. ಸೊ ನಾವು ಇವತ್ತು ದಿನ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಈಗ ತಣ್ಣೀರಲ್ಲಿ ಸ್ನಾನ ಮಾಡೋಣ ಅಂತ ಒಂದು ಏನೋ ಫಾಲ್ಸ್ ಇದೆ ಅಂತೆ ಟೆಂಪಲ್ ಬದಿಯಲ್ಲಿ, ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ನಾನು ನಮ್ಮ ಜೊತೆ ರವಿವರ್ಮ ಅವರಿದ್ದಾರೆ, ಚೋಟು ದೀಪಕ್ ಅವರಿದ್ದಾರೆ, ಲಯನ್ ಸುದೀಪ್ ಅವರಿದ್ದಾರೆ, ಅವರೇ ದಿಲೀಪ್ ಅವರೇ ಇದ್ದಾರೆ, ಮತ್ತೆ ನಮ್ಮ ಇವ್ರು ಯಾರು ಅನುಷ್ ಅವರಿದ್ದಾರೆ, ನಮ್ಮ ಗೈಡ್ ಅನುಷ್ ಅವರು, ಅವ್ರ ಜೊತೆ ಅರವಿಂದ್ ಅವರಿದ್ದಾರೆ, ಮತ್ತು ನಾನಿದ್ದೀನಿ. ಸೊ ಇವತ್ತಿನ ದಿನಚರಿ ಬಗ್ಗೆ ಮಾತಾಡಬೇಕು ಅಂತ ಸುದೀಪ್ ಅವ್ರ ಹತ್ರ ಕೇಳ್ತಿದ್ದೀನಿ. ಸುದೀಪು ಟವಲ್ ಆಮೇಲೆ ಮಾಡಿಸು, ನಮ್ಮದು ದಿನಚರಿ ಹೇಳಿ. ಇವತ್ತು ಈ ದಿನ ನಾವು ಅನೀಶ್ ಅವರ ಮನೆ ಬ್ಯಾಕ್ ಸೈಡ್ ಇರುವಂಥ ಒಂದು ಸ್ಮಾಲ್ ಫಾಲ್ಸ್ಗೆ ಹೋಗ್ತಿದ್ವಿ ಎಲ್ಲ ಈಜಾಡ್ಲಿಕ್ಕೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೋಲ್ಡ್ ನೋಡಿದ್ರೆ 18 ಡಿಗ್ರಿ ಇದೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ತೀವೋ ಇಲ್ಲ ತೊಳ್ಕೊಂಡ್ಬಿಡ್ತೀವೋ ಗೊತ್ತಿಲ್ಲ. ಚೇಂಜ್ ಇತ್ತು ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಹಾಂ, ಟುಡೇ ವಿ ಗೋ ಟು ದ ಫಾಲ್ಸ್ ನಿಯರ್ ಅನುಷ್ ಹೌಸ್. ಓಕೆ, ಸೊ bola okay. We reach there. go to falls. How to reach there? How are you going? With bike. Okay, with bike. How With we bike how? and small 5 minutes walk. Okay. Near. Oh, same route yesterday. Yes, Okay. same route. Okay, Deepak, any your opinion today's? ಇವತ್ತು ನಾವು ಡೇ 3 ಅಲ್ಲಿ ಇದ್ದೀವಿ. ಕುದುರೆಮುಖ ಡೇ 3. ನಾವು ಇವತ್ತು ಫಾಲ್ಸ್ ಹೋಗ್ತಿದ್ದೀವಿ. ಒಂದೇ ಹಂಗೆ ಚಿಕ್ಕದಾಗಿ ಸ್ವಿಮ್ಮಿಂಗ್ ಮಾಡ್ಕೊಬರೋಣ ಅಂತ. ಇವತ್ತು ನಮ್ಮದು ಲಾಸ್ಟ್ ಡೇ. ಎಷ್ಟು ಸ್ವಿಮ್ಮಿಂಗ್ ಬರುತ್ತೆ ನಿಮಗೆ? ನನಗೆ ಒಂದು ಪಾಯಿಂಟ್ ಸ್ವಿಮ್ಮಿಂಗ್ ಬರಲ್ಲ, ಸುಮ್ಮನೆ ಹೋಯ್ತಾ ಇದ್ದೀನಿ. ಅಲ್ಲಿ ಇರೋ ಅದಳ ಬರೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಅರವಿಂದ್ ಅವರೇ ಹೇಳಿ ನಿಮ್ಮ ಏನಿದೆ. ಬೆಳಗ್ಗೆ ತಾನೇ ಚೆನ್ನಾಗಿ ಬಾಡ್ ತಿಂದು ಇಡ್ಲಿ ಜೊತೆ ಈಗ ಮತ್ತೆ ಈ ಜೋಡಿಯಲ್ಲೂ ರೆಡಿಯಾಗಿ ನಾವು ಹೊರಟಿದ್ದೇವೆ. ಎಲ್ಲ ಹೋಗಿ ಸ್ನಾನ ಮಾಡಿ ಮತ್ತೆ ಮಧ್ಯಾಹ್ನ ಊರಿಗೆ ಹೋಗಬೇಕೆಂದು ಕಾತುರದಿಂದ ಕಾಯುತ್ತಿದ್ದೇವೆ. ಹೇಗೆ ರಾತ್ರಿ ಎಲ್ಲ ನಿದ್ದೆ ಬಂತ? ಸ್ವರ್ಗದಲ್ಲಿ ತೇಲಿದಂತಹ ನಿದ್ದೆ, ಬಟ್ ಸ್ವರ್ಗ ಇರಲಿಲ್ಲ ಅಷ್ಟೇ. ಸ್ವರ್ಗ ಇರಲಿಲ್ಲ, ಸುದಿ ಇದ್ದ ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಲ್ಲ ಹೇಗಾಯ್ತು? ಗೈಡ್ ಅವರು ಇವತ್ತು ನಮ್ದು ದಿನಚರಿ ಹೇಳಿ. ಏನಿಲ್ಲ ಆಯ್ತು, ಹೋಗಿ ಮಲ್ಕೊಂಡು ಈಗ ಇಲ್ಲೇ ಮೇಲೆ ಸೋಮವತಿ ಫಾಲ್ಸ್ ಅಂತಿದೆ. ಹೋಗೋದು, ನೀರಲ್ಲಿ ಬೀಳೋದು, ಆರಾಮ್ ರಿಲ್ಯಾಕ್ಸ್ ಆಗೋದು, ಬರೋದು ಅಷ್ಟೇ. ಎಷ್ಟೊತ್ತಿಗೆ ಹೊರಡೋದು? ಈಗ ಇದು ಹೊರಡೋದೆ. ಈಗ ಸಮಯ ಎಷ್ಟಾಯ್ತು? 9:45. ಈಗ ಹೊರಡೋದೆ. 20 minutes later. ವಾಯ್ಸ್ ಈ ದಿನ ನಾವು ಸೋಮವತಿ ಫಾಲ್ಸ್ ಎಂಟ್ರಿ ಕೊಟ್ಟಿದ್ದೀವಿ. ಸೋಮವತಿ ಫಾಲ್ಸ್ ಇರುವುದು ಸೀದಾ ಹೋಗಿ ಭದ್ರಾ ನದಿ ಕನೆಕ್ಟ್ ಆಗ್ತದೆ. ಗಾರ್ಡ್ನ ತೋರಿಸ್ರಪ್ಪ ನೀನು. ಗಾರ್ಡ್ ಹೇಳಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನ್ ಗಾರ್ಡ್ ಮಾಡ್ಬಿಟ್ರೆ ಗಾರ್ಡ್ ಅಲ್ಲ ಮಾರ, ಗೈಡ್. ಏನೋ ಒಂದು ಇಂಗ್ಲೀಷ್ ಗೊತ್ತಿಲ್ಲ, ಬಂದ್ಬಿಡ್ತಾವ ಕ್ವಶನ್ ಆಗಿರ್ತಿದ್ದೆಲ್ಲ. ನಮ್ಮ ಮೈನ್ ಗೈಡ್ ಅವರು ಇಲ್ಲಿ ಇದ್ದಾರೆ. ಅವ್ರಿಗೆ ನ್ಯೂ ಅಪಾಯಿಂಟೆಡ್ ಆದ್ರೆ ಅವ್ರಿಗೆ ಭಾರಿ ಎಕ್ಸ್ಪೀರಿಯನ್ಸ್ ಇದೆ. ಹಿಂಗೆ ಹೋಗೋಣ, ಹಿಂಗೆ ದಾಟೋಣ. ಚಪ್ಪಲಿ ಇಲ್ಲೇ ಬಿಡಿ, ಎಲ್ಲ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ನಿಮ್ಮ ಸೊತ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ದಿಲೀಪವ್ರೆ ಹೇಳಿ. ದಿಲೀಪವ್ರೆ ಏನು ಹೇಳಬೇಕು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕುಂಟ ಸೋಮವತಿ ಇವತ್ತು ಸೋಮವತಿ ನದಿಯಲ್ಲಿ ನೋಡ್ಲಿಕ್ಕೆ ಬಂದಿದ್ದೇವೆ. ಹಾಗೂ ಈ ನೀರಿನಲ್ಲಿ ಈಜಾಡಿ ಒಂದು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂಥ ಈ ದಿವಸ ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಬಂದಿದ್ದೇವೆ. ನೋಡ್ಬೋದು ಎಷ್ಟು ಪರಿಶುದ್ಧವಾದ ನೀರಿದೆ, ಒಳ್ಳೆಯ ಪ್ರಕೃತಿಯ ತಾಣದಲ್ಲಿ. ನಾವೆಲ್ಲೋದ್ರೂ ಸಹ ವರ್ಮ ಅಂತ ಒಬ್ರು ಇದ್ದಾರೆ, ಅವ್ರು ಎಲ್ಲೋದ್ರೂ ಸಹ ಪ್ರಕೃತಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ಜಾಸ್ತಿಯನ್ನು ಮಾಡ್ತಿದ್ದಾರೆ. ಉಪ್ಪಿನಾಂಶ ಸ್ವಲ್ಪ ಕಡಿಮೆ ಇದ್ದ ಕಾರಣ ಎಲ್ಲ ಕಡೆ ಉಪ್ಪಿನಾಂಶವನ್ನು ಮಾಡ್ತಾ ಇರುವ. ಸೊ ಇವತ್ತು ಸೋಮವತಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಚಳಿ ಉಂಟು ದೀಪಕ್ ಅವರೇ? ಚಳಿಗಿಂತ ನೀರೆಲ್ಲ ಕೊರಿತಾ ಇದೆ ಸ್ನೇಹಿತರೆ. ಎಂತ ಕೊರೆ ಅಂದ್ರೆ ಮಲ್ನಾಡು ಚಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೇಲಿಗೆ ಮುಖ ಮಾಡಿ ನಿಂತಿದ್ದಾರೆ. ಎಲ್ಲ ಬೇಲಿ ಮುಖ ಮಾಡಿ ನಿಂತಿದ್ದಾರೆ ಎಲ್ಲರೂ ಸಹ. ಎಲ್ಲ ಬಯಲು ಸ್ವಚ್ಛ ಮಾಡ್ತಾರೆ ದೇವಸ್ಥಾನ ನೋಡಿ. ಇಂಥವ್ರಿಂದನೇ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಹೇಗಿತ್ತು ಪ್ರಕೃತಿ ಸಹಜ ಗುಣ. ಗುಣ ಫ್ರೀ. ನೀರಿಗೆ ಈಗ ಕಾಲಿಡ್ತಿದೀವಿ, ಭಾರಿ ಬಿಸಿ ಉಂಟು ತಿರ್ಕೊಳ. ಚಳಿ ಉಂಟು ನೋಡಿ, ಭಾರಿ ಕೋಲ್ಡ್ ಇದೆ. ಬಟ್ಟೆ ಮಗನೇ ಅಮುಕ್ಬೇಡ. ಇದ್ರ ಮೇಲೆ ಇದೆ ತಾನೇ ಅದಕ್ಕೆ ಕುಣಪ್ಪದ. ಎಷ್ಟು ಸಣ್ಣಗಿದೆ ಅಂದ್ರೆ ಈಗ ಇದರಲ್ಲಿ ಸ್ನಾನ ಮಾಡ್ತೀವಿ ಅನ್ನೋದೇ ಡೌಟು. ನೋಡಿ ಒಂದು ಅದು ನಾನು ಸುಮ್ಮನೆ ಹಾಕಿ ಹೇಳಿದ್ದು. ಬೇಕಾ ನನಗೆ ಏನ್ ಬೇಕು? ಟೈಡಾ? ಏನು ಬೇಡ ನಂಗೆ. ಯಪ್ಪ ಫ್ರೀಸ್ ಆಯ್ತು. ಆಮೇಲೆ ಅಲ್ಲಿ ಬಾಡಿನ ಬಹಳ ಕಷ್ಟಕರವಾದ ಹಾದಿಯಲ್ಲಿ ಸಾಗುತ್ತಿರುವ ನಾವು ಜನಸಂಖ್ಯೆ 6ಕ್ಕೆ ಏರಿದೆ. ಹೋಗುವ ಬನ್ನಿ ವಾಯ್ಸ್ ಬೇಗ ಬರೋ. ಅವತ್ತು ನಾನ್ ವೆಜ್ ತಿಂದಿದ್ವಿ ನಾವು, ಅದಕ್ಕೆ ಹೊರಗಡೆ ಹೋಗಿದ್ವಿ. ಎಂಥ ಸಂದರ್ಭದಲ್ಲಿ ನಾವಿದ್ದು ಬಂದಿದ್ದೇವೆ ಅಂದರೆ, ಬೇಸಿಗೆ ಇನ್ನೇನು ಕಾಲಿಡ್ತಾ ಇದೆ. ಮಳೆಗಾಲ ಮುಗಿದು ಬೇಸಿಗೆಯಲ್ಲಿ ಚಳಿಗಾಲವು ಮೈ ಕೊರೆಯುವಂತಹ ಹೊತ್ತಿನಲ್ಲಿ ಮೈ ಕೊರೆಯುವ ನೀರಿನಲ್ಲಿ ಬಿದ್ದು ಒಳ್ಳಾಡ್ಲಿಕ್ಕೆ ಬಂದಿರತಕ್ಕಂತಹ ಅದ್ಭುತವಾದಂತಹ 10 ಗಂಟೆ ಸಹ ಆಗಿಲ್ಲ. ತರುಣರು ನಿನ್ನೆ ಅದೇ ಹಾದಿಯಲ್ಲಿ ಸಾಗಿ ನಾವು ಹೋಗಿ ಟ್ರೆಕ್ಕಿಂಗನ್ನು ಮುಗಿಸಿ ಅದೇ ದಾರಿಯಲ್ಲಿ ಹಿಂತಿರುಗಿದ್ದೇವೆ. ಯಾವುದೇವರು? ಗಣಪತಿ, ಸೋಮವತಿ ಗಣಪತಿಯ ಸನ್ನಿಧಿಯಲ್ಲಿ ನಾವಿವತ್ತು ಬಂದಿದ್ದೇವೆ. ಸ್ವಾಮಿ ದೇವೆ ಕಾಪಾಡಪ್ಪ. ನೋಡಿ, ಸೋಮವತಿ ಗಣಪತಿ. ಎಲ್ಲರೂ ಇಲ್ಲೇ ಕೈ ಮುಗಿರಿ. ಕೈ ಮುಗಿರಿ. ನಾನ್ ವೆಜ್ ಇದ್ರೋ ಕಾರಣ ದೇವಸ್ಥಾನ ಒಳಗೆ ಹೋಗಲ್ಲ. ಅದೇ ಯಾರು ಹೋಗ್ತಿದಾರೆ ಈಗ? ನಾವು ಹೇಳಿ ಕೈ ಮುಗಿರಿ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ದಿಲೀಪಣ್ಣ, ನೀವು ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೀನಿಯರ್ ಗೈಡ್ ಇದ್ದಾರೆ ಇಲ್ಲಿ. ಸೀನಿಯರ್ ಸಿಟಿಸನ್ ಮಾತು ಕೇಳೋಕ್ಕಾಗಲ್ಲ. ಸೀನಿಯರ್ ಸಿಟಿಸನ್ ಮಾತು ಕೇಳಲ್ಲ, ಸೀನಿಯರ್ ಗೈಡ್ ಮಾತು. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಆಮೇಲೆ ವಿಡಿಯೋ ನೋಡಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ಕೈ ಕೊಟ್ಬಾರ್ದು ಅಂತ ಅಭ್ಯಾಸ ಆಗ್ಬಿಟ್ಟೈತೆ. ಸೀಟ್ ಮೇಲೆ ಕಾಲಿಡ್ಬೇಡಿ, ಜಾರುತ್ತೆ. ಪ್ಯಾಂಟ್ ಹಾಕೊಂಬರ್ಬೇಕಿತ್ತಿಲ್ಲಿ, ಮುಳ್ಳಿದೆ. ಎಲ್ಲೋ ಕರ್ಕೊಂಬರ್ತಿದ್ಯಾ ಚಪ್ಪಲಿ ಹಾಕಿಸ್ದೆ. ಸುದೀಪ, ಜಿಗ್ನೆ ಮತ್ತೆ ಇರುತ್ತೆ. ಸೊ ವಿ ಆರ್ ಫೈನಲಿ ಹಿಯರ್. ಎಲ್ಲಿ ನಾವು ಮೇಲ ಇದೆಲ್ಲ ತುಂಬ್ಕೊಂಡಿರುತ್ತೆ. ಇನ್ನು ಮಳೆಗಾಲದಲ್ಲಿ ಅಲ್ಲಿ ನಾವೀಗ ಬೈಕ್ ಇಟ್ವಲ್ಲ, ಅಲ್ಲಿ ತನಕ ಬರ್ಬೋದು ಅಷ್ಟೇ. ಅಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು. ಫುಲ್ ವೈಟ್ ವಾಟರ್ಸ್ ಆಗಿದ್ದಾರೆ. ಈ ಥರ ಮಾಡೋದಾ? ಎಲ್ಲ ಸೊಂಟ ಹಿಡ್ಕೊಂಡು ಅಲ್ಲಿ ಜಾಗದ ಹಂಗೆ ಸ್ವಲ್ಪ ಸಕ್ಕದಾಗಿದೆ ಮರೋದು. ಅಲ್ಲಿ ಹೋಗಿ ಸರಿ ಹೊಡ್ಕೊಳ್ಬೇಕು. ಎಲ್ಲ ಸೊಂಟ ಹಿಡ್ಕೊಂಡು ಜಾಗದ ನೀವು ಫ್ರೆಂಡ್ ಅವತ್ತು ಜಾಗ ಮುಂದೆ ಕೂತ್ಕೊಳ್ಳಂಗೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅದು ಎಷ್ಟು ಸರ್ತಿ ನೋಡಿದಷ್ಟು ನೆಗಡು ಮಾಡೋದು. ಬನ್ನಿ ಬಾಯ್.
ಓ ಎಲ್ಲೋ ಸಾಹಸ ಮಾಡಕ್ಕೆ ಹೊರಟಿದ್ದೀವಿ. ದೀಪಕ್ ಅವ್ರು ಮಾತ್ರ ನಮ್ಮ ಜೊತೆ ಇವತ್ತು ಬಾರಿಗೆ ಯಾವತ್ತೂ ಇಲ್ದಿರೋ ಮನುಷ್ಯ ನಮ್ಮ ಜೊತೆ ಇದ್ದಾರೆ ಇವತ್ತು. ಹೌದೌದು, ಎಲ್ಲ ಟೈಮ್ ತಪ್ಸ್ಕೊಳ್ಳೋರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೂವು ಹಣ್ಣು ಗಾಳಿ ನೀರಿರುವುದು ಏತಕ್ಕೆ, ಪ್ರೀತಿಯಿಂದ ತಾನೆ ದೇಹದಿಂದ ತಾನೆ ಇರುವುದು ತಪ್ಪಾಯ್ತು ಮಾರೆ. ಅದು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಜೀವನವೆಂದರೆ ಪ್ರೀತಿ. ಹೊಸ ಬೆಳಕು ಎಲ್ಲ ಬಾಡಿ ಹೀಟ್ ಮಾಡ್ಕೋತಿದೆ. ಅಲ್ಲಿ ಮುಂದೆ ಬಿಸಿಲಿಲ್ಲ ಅಂತೆ, ಸೊ ಇಲ್ಲೇ ಬಾಡಿಯನ್ನು ಎಷ್ಟು ಹೀಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಹೀಟ್ ಮಾಡಿಕೊಂಡು ಇಲ್ಲಿಂದ ಹೋಗುವ ಅಂತ ನಿರ್ಧಾರ ಮಾಡಿದ್ದೀವಿ. ಬಾಡಿ ಹೀಟ್ ಆಗ್ತದೆ. ಆದರೆ ನಾನು ಹಂಗೆ ಬಾಡಿ ಹೀಟ್ ಅಂತ ಅಲ್ಲಿ ಹೋದೆ, ತಣ್ಣಗಾಯ್ತು, ಸೀರೆ ಬಂದೆ. ಸೊ ದಿಲೀಪ್ ಅವರು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿತಿದ್ದಾರೆ ಅಂತ ಕಾಯ್ತಿದ್ದಾರೆ. ಯಾರು ಫೋಟೋ ತೆಗಿತಿಲ್ಲ, ಎಲ್ಲ ರೀಸನ್ ಹೇಳ್ತಿರೋದು ಮೊಬೈಲ್ ತಂದಿಲ್ಲ ಅಂತ ಹೇಳ್ತಿದ್ದಾರೆ. ಕಾಯ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೋಮವಾರ ಹುಣ್ಣಿಮೆ ಬರುತ್ತೆ, ಅಲ್ಲಿಂದನೂ ಬರುತ್ತೆ. ಆ ಕಡೆ ಐಸ್ ಕ್ರೀಮ್ ಕಡೆ ಒಂದು ದೊಡ್ಡದು ಬರುತ್ತೆ, ಎಲ್ಲ ಸೋಮವಾರ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಸೋಮವತಿ ನದಿಯ ತಟದಲ್ಲಿ ನಾವು ಇಂದು ಶೀತ ಬೇರೆ ಆಗಿದೆ. ಶೀತ ಭಯಂಕರ ತಲೆ ಹಿಡ್ಕೊಂಡಿದೆ. ಸೆಕೆ ಆಗ್ತಿದೆ ಮಾರೆ, ಬೆವರ್ತು ನಂಗೆ. ಕಷ್ಟವಾದ ಹಾದಿಯಲ್ಲಿ ಸಾಗುತ್ತಿದ್ದೇವೆ. ಕಾಲಿಗೆ ಮುಳ್ಳು ಚುಚ್ಚಿರುವ ಎಲ್ಲ ಅನುಭವವೂ ಆಗುತ್ತಿದೆ. ಓ ಗುಲಾಬಿಯೇ, ಬನ್ನಿ 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 ಬನ್ನಿ. ದಿಲೀಪಣ್ಣ ಎಲ್ಲಿಗೆ ಹೋಗ್ತಿದ್ದೀರಾ? ಟ್ರ್ಯಾಕ್ನ ಫಾಲೋ ಮಾಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದು ನ್ಯಾಚುರಲ್ ರಿಸರ್ವ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.